ಆನ್ಲೈನ್ ಅವರಿಗೆ ಒಂದು ನಿಮಿಷ ಹೇಳ್ಬಿಡ್ತೀನಿ. ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಅದರಲ್ಲಿ ಫಸ್ಟ್ ಸಿಮೆಟ್ರಿಕ್ ಅಂತ ಅಂದ್ಬಿಟ್ಟು, ಸಿಮೆಟ್ರಿಕ್ ಅಂತಂದ್ರೆ ಏನು, ಗಿವನ್ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ ಅದನ್ನ ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಕೂಡ ಇಟ್ ಲುಕ್ ಲೈಕ್ ವಾಟ್ ಒರಿಜಿನಲ್ ಗಿವನ್ ಮ್ಯಾಟ್ರಿಕ್ಸ್ ತರನೇ ಕಾಣ್ಬೇಕು. ಅದನ್ನ ನಾವು ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ 2x2 ಕೊಟ್ಟಿದ್ದೀನಿ. 1 2 2 1 ಅಂತ ಅಂದ್ಬಿಟ್ಟು ಮ್ಯಾಟ್ರಿಕ್ಸ್. ಇದನ್ನ ನಾವು ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಏನಾಗ್ತಾ ಇದೆ, 1 2 2 1 ಬರ್ತಾ ಇದೆ. ದೆನ್ ಕಮಿಂಗ್ ಟು 3x3 ಮ್ಯಾಟ್ರಿಕ್ಸ್. ಇಲ್ಲಿ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾವಾಗ್ಲೂ ಈ ಅಪ್ಪರ್ ಟ್ರಯಾಂಗಲ್ ಏನಿದೆಯಲ್ಲ ಅಥವಾ ಲೋವರ್ ಟ್ರಯಾಂಗಲ್ ಸೇಮ್ ವ್ಯಾಲ್ಯೂಸ್ ಇರ್ಬೇಕು. ಇಲ್ಲಿ 365 ಇದ್ರೆ ಇಲ್ಲಿ ಏನಿರ್ಬೇಕು 365. ಬಟ್ ಡಯಾಗ್ನಲ್ ನೀವೇನಾದ್ರೂ ಬರ್ಕೋಬಹುದು. ಓಕೆ, ಏನೇ ಬರ್ಕೊಂಡ್ರು ಇಲ್ಲೇನು ಚೇಂಜಸ್ ಆಗೋದಿಲ್ಲ. ಬಟ್ ಏನಿದ್ರೆ ಅಪ್ಪರ್ ಟ್ರಯಾಂಗಲ್ ಅಂಡ್ ಲೋವರ್ ಟ್ರಯಾಂಗುಲರ್ ವ್ಯಾಲ್ಯೂಸ್ ಗಳು ಏನಾಗಿರ್ಬೇಕು, ಸೇಮ್ ಇರ್ಬೇಕು. ಓಕೆ, ನೀವು ಅದೇ ತರ ಎರಡು ಎಕ್ಸಾಂಪಲ್ ಬರ್ದಿದ್ದೀರಾ ಅಲ್ವಾ? ಫೈನ್. ನೆಕ್ಸ್ಟ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೆಡ್ಡಿಂಗ್ ಹಾಕೋದು. ಸ್ಕ್ಯೂ ಸಿಮೆಟ್ರಿಕ್. Q symmetric again, if A is equal to minus A dash, if A is equal to minus A dash, then A is called as skew symmetric matrix. Skew symmetric matrix. Okay, example nodi. A is equal to 0 4 7 minus 4 0 minus 3 minus 7 3 0. ಇದು ಗಿವನ್ ಎ ಮ್ಯಾಟ್ರಿಕ್ಸ್. ಓಕೆ, ಈಗ ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ, 0 4 7 ಹಾರಿಜೆಂಟಲ್ ಆಗಿದೆ. ನಾನು 0 4 7 ವರ್ಟಿಕಲ್ ಆಗಿ ಬರೀತಾ ಇದ್ದೀನಿ. ದ ನೆಕ್ಸ್ಟ್ -4 0 -3 -4 0 -3. The next -7 3 0 -7 3 0. ಇಲ್ಲಿಗೆ ಮುಗೀತಾ? ಮಾತಾಡಿ, ತಿಂಡಿ ತಿನ್ಕೊಂಡ್ ಬಂದಿದ್ದೀರಾ ಎಲ್ಲರೂ? ಇಲ್ವಾ? ಯಾಕೆ? ಹ, ಮಾತಾಡಿ ಮತ್ತೆ. ಈಗ ನೋಡಕ್ ಸೇಮ್ ಇದೆಯಾ? ಸೇಮ್ ಇಲ್ಲ. ಸೊ ಏನ್ ಮಾಡ್ಬೋದು ನಾವು? ಸೇಮ್ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೋದು? ಸೈನ್ ಚೇಂಜ್ ಆಗ್ಬೇಕು. ಸೈನ್ ಚೇಂಜ್ ಆಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಮೈನಸ್ ಸಿಂಬಲ್ ನ ಔಟ್ ಸೈಡ್ ತೆಗಿಬೇಕಲ್ವಾ? ಇಫ್ ಐ ಟೇಕ್ ಮೈನಸ್ ಸಿಂಬಲ್ ಔಟ್ ಸೈಡ್, ದಿಸ್ ಬಿಕಮ್ಸ್ ವಾಟ್? ಮೈನಸ್ ಎ ಡ್ಯಾಶ್ ಈಸ್ ಈಕ್ವಲ್ ಟು 0 ಅಂತೂ 0ನೇ ಇರುತ್ತೆ. -0 + 0 ಅಂತ ಏನಿರೋದಿಲ್ಲ. ದೆನ್ -4 ಇರೋದು ಏನಾಗುತ್ತೆ? +4. -7 +4 0 +3 7 -3 0. ಈಗ ಚೆಕ್ ಮಾಡಿ, ಸೇಮ್ ಇದೆಯಾ? ರೂಲ್ ಏನಪ್ಪಾ ಅಂತಂದ್ರೆ, ಇನ್ ಸ್ಕ್ಯೂ ಸಿಮೆಟ್ರಿಕ್ ಆಫ್ಟರ್ ಡೂಯಿಂಗ್ ಟ್ರಾನ್ಸ್ಪೋಸ್ ಯು ಶುಡ್ ಟೇಕ್ ಮೈನಸ್ ಸಿಂಬಲ್ ಔಟ್ ಸೈಡ್. Okay, then you should check whether given matrix and after taking minus symbol outside that matrix are they equal. ನೋಡಕ್ಕೆ ಸೇಮ್ ಇದೆಯಾ? ನೋಡಿ, ಸೇಮ್ ಇದೆಯಾ ಇಲ್ಲ? Then only you can say that these two means this given matrix is what? Skew symmetric. ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಏನ್ ಕೊಡ್ತಾನೆ ಅಂತಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ನೀವು ಕಂಡೀಷನ್ ಏನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ? ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಸೇಮ್ ಇರುತ್ತೆ. ಸೇಮ್ ಇತ್ತು ಅಂದ್ರೆ ಸಿಮೆಟ್ರಿಕ್ ಅಂತ ನೀವು ಆಪ್ಷನ್ ಯಾವ್ದು ಅಂತ ಚೆಕ್ ಮಾಡ್ತೀರಾ. ಅದೇ ಸ್ಕ್ಯೂ ಸಿಮೆಟ್ರಿಕ್ ಅಂತ ಚೆಕ್ ಮಾಡಿ ಅಂತಂದ್ರೆ ಏನ್ ಮಾಡ್ಬೇಕು? ಟ್ರಾನ್ಸ್ಪೋಸ್ ಮಾಡಿದಾದ್ಮೇಲೆ ಮೈನಸ್ ಸಿಂಬಲ್ ಹೊರಗಡೆ ತೆಗೆದ್ರೆ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಕಂಡೀಷನ್ಸ್ ಗಳು ಗೊತ್ತಿದ್ರೆ ನೀವು ಆಪ್ಷನ್ ಚೂಸ್ ಮಾಡ್ಬೋದು. ರೈಟ್? ಈಗ ನಾನು ಇಲ್ಲಿ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಏನಿದಾವಲ್ಲ ಅವೆಲ್ಲ 0 ಆಗಿರ್ಬೇಕು ಸ್ಕ್ಯೂ ಸಿಮೆಟ್ರಿಕ್ ಅಲ್ಲಿ. ಓಕೆ, ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ 0 0 0 ಇದ್ರಲ್ಲಿ ಕಂಡೀಷನ್ ಅದು. ಅರ್ಥ ಆಯ್ತಾ? ಈಗ ಆಪ್ಷನ್ಸ್ ನೋಡ್ತಿದ್ದಂಗೆನೆ ಇದು ಸಿಮೆಟ್ರಿಕಾ ಸ್ಕ್ಯೂ ಸಿಮೆಟ್ರಿಕಾ ಅಂತ ಬೇಗನೆ ಹೇಳ್ಬಿಡ್ಬೋದು. ಹೇಗೆ? ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮೇಲೆ ನಾವು ಜಡ್ಜ್ ಮಾಡ್ಬಿಡ್ಬೋದು. ಅದು ಒಂದು ಶಾರ್ಟ್ ಕಟ್. ದೆನ್ ಇಲ್ಲಿ ನೋಡಿ, ಈಗ ನೀವು ಒಂದು ಎಕ್ಸಾಂಪಲ್ ಬರೀಬೇಕಲ್ವಾ? ಬೋರ್ಡ್ ನೋಡಿ, ಬೋರ್ಡ್ ನೋಡಿ, ಎಲ್ರ ಬೋರ್ಡ್ ನೋಡಿ, ಬುಕ್ ಆಮೇಲೆ ನೋಡು ಅಂತೀನಿ.
ಓಕೆ, ಸೊ ಇಲ್ಲಿ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂಡ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಎಲ್ಲ ವ್ಯಾಲ್ಯೂಗಳು ಸೇಮ್ ಇರಲಿ ಫಸ್ಟ್. ಓಕೆ, ಇಲ್ಲಿ 4, ಇಲ್ಲಿ 4, 7, 7, 3, 3 ಅಂತ ಬರ್ದಿದ್ದೀರಾ ಅಂತ ಇಟ್ಕೊಳ್ಳಿ. ಸೈನ್ಗಳು ನಿಮ್ ಇಷ್ಟ. ಒಂದ್ಸತಿ ಇಲ್ಲಿ ನೀವು ಪ್ಲಸ್ ಹಾಕ್ತೀರಾ ಅಂತಂದ್ರೆ ಇಲ್ಲಿ ನೀವು ಮೈನಸ್ ಹಾಕೊಳ್ಳಿ, ಅಥವಾ ಇದನ್ನ ನೀವು ಪ್ಲಸ್ ಮಾಡ್ತೀರಾ ಅಂತಂದ್ರೆ ಇದನ್ನ ಮೈನಸ್ ಮಾಡ್ಕೊಳ್ಳಿ. ಇವೆರಡರಲ್ಲೂ ಅಷ್ಟೇನೆ, ಒಟ್ಟಲ್ಲಿ ಒಂದು ಪಾಸಿಟಿವ್ ಇರಬೇಕು, ಒಂದು ನೆಗೆಟಿವ್ ಇರಬೇಕು, ಎರಡರದ್ದು ಸಿಂಬಲ್ ಸೇಮ್ ಇರಬಾರ್ದು. ಅರ್ಥ ಆಗ್ತಾ ಇದೆಯಾ? ಒಟ್ನಲ್ಲಿ ಅಪ್ಪರ್ ಟ್ರಯಾಂಗುಲರ್ ಲೋವರ್ ಟ್ರಯಾಂಗಲ್ ವ್ಯಾಲ್ಯೂಸ್ಗಳು ನೋಡೋದಕ್ಕೆ ಸೇಮೇ ಇರಬೇಕು, ಬಟ್ ಸೈನ್ಗಳು ಏನಾಗಿರ್ಬೇಕು, ಆಪೋಸಿಟ್ ಇರಬೇಕು. ಒಂದು ಪಾಸಿಟಿವ್ ಇದ್ರೆ ಒಂದೇನಾಗಿರ್ಬೇಕು, ನೆಗೆಟಿವ್ ಇರಬೇಕು. ಅರ್ಥ ಆಗ್ತಿದ್ಯಾ? ಸೊ ನೀವು ಇದೇ ತರ ಎರಡು ಎಕ್ಸಾಂಪಲ್ ಬರೀರಿ. ಎರಡು ಎಕ್ಸಾಂಪಲ್ ಅದು 3x3ಗೆ ಬರೀರಿ. ಎರೇಸ್ ಮಾಡ್ಬೋದಾ ಇದನ್ನ? MCQ ಮಾಡಿಸ್ತೀನಿ, ಓಕೆನಾ? ಕ್ವಶನ್ ನಂಬರ್ 1 ಬರ್ಕೊಳ್ಳಿ. ಕ್ವಶನ್ ನಂಬರ್ 1, which of the following which of the following which of the following is a false statement? Which of the following is a false statement? ಓಕೆ, ನೋಡಿ ಬೋರ್ಡ್ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು A ಟ್ರಾನ್ಸ್ಪೋಸ್ ಹೋಲ್ ಡ್ಯಾಶ್ ಈಸ್ ಈಕ್ವಲ್ ಟು A. ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಿದ್ದೆ ಅಲ್ವಾ, ಟ್ರಾನ್ಸ್ಪೋಸಿನ ಟ್ರಾನ್ಸ್ಪೋಸ್ ಏನಾಗಿರುತ್ತೆ, ಮೀನ್ಸ್ ಗಿವನ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಏನೇ ಆಗಿರುತ್ತೆ ಅಂತ ಹೇಳಿದ್ದೀವಿ. ದಿಸ್ ಇಸ್ ಫಸ್ಟ್ ಸ್ಟೇಟ್ಮೆಂಟ್. ಓಕೆ, ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು A is equal to A dash is symmetric matrix. Is symmetric matrix. Then option, that not option, this 3, A is equal to minus A is skew symmetric. Skew symmetric. Okay, then 4, matrix addition does not obey associative property.
ಅಸೋಸಿಯೇಟಿವ್ ಪ್ರಾಪರ್ಟಿ. ಓಕೆ, ಇವಾಗ ಆಪ್ಷನ್ಸ್ ಗಳು ಸ್ಟಾರ್ಟ್. ಇವ 4 ಸ್ಟೇಟ್ಮೆಂಟ್ಗಳು. ಓಕೆ, ಈ ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟೋ ಕೆಲವೊಂದು ರಾಂಗು ಇದಾವೆ, ಕೆಲವೊಂದು ರೈಟ್ ಇದಾವೆ. ಬಟ್ ಅವ್ರು ಕೇಳಿರ್ತಕ್ಕಂಥದ್ದೇನು? ರೈಟ್ ಕೇಳಿದಾರ, ಫಾಲ್ಸ್ ಕೇಳಿದಾರ? ಫಾಲ್ಸ್ ಸ್ಟೇಟ್ಮೆಂಟ್ ಗೆ ಅನದರ್ ವರ್ಡ್ ಅವ್ರು ಯಾವ ತರ ಕೇಳ್ತಾರೆ ಅಂತಂದ್ರೆ ನಾಟ್ ಟ್ರೂ ಸ್ಟೇಟ್ಮೆಂಟ್ ಅಂತಾನೆ ಕೇಳ್ತಾರೆ. ನಮ್ ಐ ಏನ್ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಜಸ್ಟ್ ಟ್ರೂ ಅನ್ನೋದು ಮಾತ್ರ ಕ್ಯಾಚ್ ಮಾಡ್ಕೊಂಡ್ಬಿಡುತ್ತೆ, ನಾಟ್ ಅನ್ನೋದನ್ನ ನಾವು ಕ್ಯಾಚ್ ಮಾಡ್ಕೊಳಲ್ಲ. ಸೊ ನಾಟ್ ಟ್ರೂ ಈಸ್ ಆಲ್ಸೋ ಸೇಮ್ ಎಸ್ ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ಸೊ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಓನ್ಲಿ 1 and 2. ಆಪ್ಷನ್ ಬಿ only 1, 2 and 3. Option C 2 and 3 only. Option D 3 and 4 only. ನೋಡಿ, ಸ್ಟೇಟ್ಮೆಂಟ್ಗಳು ಯೋಚನೆ ಮಾಡ್ಬಿಟ್ಟು ಆನ್ಸರ್ ಮಾಡಿ. Okay, how many of you say option A? Option A. A na fix. Okay. Option B. Option B, anyone? Okay, option C. No one? Okay, option D. Option D. ನೀವು ಯಾವ್ದಕ್ಕೂ ಕೈ ಎತ್ತಲಿಲ್ವಲ್ಲ? ಆಪ್ಷನ್ ಡಿ. ಓಕೆ, ಈಗ ನಾನು ಕ್ವಶನ್ ಕೊಟ್ಟಿದ್ದೇನು? ಫಾಲ್ಸ್ ಸ್ಟೇಟ್ಮೆಂಟ್. ಓಕೆನಾ? ನೀವು ಆಪ್ಷನ್ ಎ ಚೂಸ್ ಮಾಡಿದ್ರಿ, ಯಾಕೆ? ರೀಸನ್ ಇರ್ಬೇಕಲ್ವೇನೋ ಏನಕ್ಕೆ ಆಪ್ಷನ್ ಎ ಅಂತ ಅಂದ್ಬಿಟ್ಟು. ಫಾಲ್ಸ್ ಅಂತಂದ್ರೆ ರಾಂಗ್ ಸ್ಟೇಟ್ಮೆಂಟ್ಸ್ ಅಲ್ಲ. ಅದೇ ನಮ್ ಬ್ರೈನ್ ಏನ್ ಕ್ಯಾಚ್ ಮಾಡ್ಕೊಳತ್ತೆ ಅಂತಂದ್ರೆ, ನಾವು ಸ್ಟೇಟ್ಮೆಂಟ್ ನ ಓದಿದ ತಕ್ಷಣ ನಂಗೆ ಗೊತ್ತು ಇದು ಅನ್ನೋದು ನಮ್ ಬ್ರೈನ್ ಕ್ಯಾಚ್ ಆಗುತ್ತೆ. ಬಟ್ ಅವ್ರು ಕೇಳಿರೋದೇನು ತಪ್ಪೆ ಅದು ಅಂತಂದ್ಬಿಟ್ಟು, ರೈಟ್? ಸೊ ಇಲ್ಲಿ ಫಸ್ಟ್ ಆಪ್ಷನ್ ಅಂತೂ ಕರೆಕ್ಟ್. ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್. ಮತ್ತೆ ಏನ್ ಟ್ರಾನ್ಸ್ಪೋಸ್ ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್ ಆಗುತ್ತೆ, ಕರೆಕ್ಟ್ ಇದೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್. ಓಕೆ, ಆಫ್ಟರ್ ಡೂಯಿಂಗ್ ಟ್ರಾನ್ಸ್ಪೋಸ್ ಇಟ್ ಲುಕ್ ಲೈಕ್ ವಾಟ್ ಒರಿಜಿನಲ್ ಮ್ಯಾಟ್ರಿಕ್ಸ್. ಹೌದು, ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ ಬರೋಣ. ಏನ್ ಮಿಸ್ಟೇಕ್ ಇದೆ ಇಲ್ಲಿ? ಎಕ್ಸಾಕ್ಟ್ಲಿ, ಇಲ್ಲಿ ಏನ್ ಬರ್ಬೇಕಿತ್ತು? -A ಟ್ರಾನ್ಸ್ಪೋಸ್ ಬರ್ಬೇಕಿತ್ತು. ಬಟ್ ನಾನು ಬೇಕು ಅಂತಾನೆ ಟ್ರಾನ್ಸ್ಪೋಸ್ ಮಿಸ್ ಮಾಡಿದೆ. ಸೊ ಆಪ್ಷನ್ 3 ಇಸ್ ವಾಟ್? ರಾಂಗ್, ಫಾಲ್ಸ್ ಸ್ಟೇಟ್ಮೆಂಟ್ ಇಲ್ಲಿ. ದೆನ್ ಫೋರ್ತ್ ಬರೋಣ. ಮ್ಯಾಟ್ರಿಕ್ಸ್ ಅಡಿಷನ್ ಡಸ್ ನಾಟ್. ನಾಟ್ ಅನ್ನೋ ವರ್ಡ್ ನೋಡಿ. ಈಗ ಬೇಗ ನಮ್ ಕಣ್ಣು ಏನ್ ಮಾಡ್ಬಿಡ್ತೈತೆ? ಅಸೋಸಿಯೇಟಿವ್ ಪ್ರಾಪರ್ಟಿನ ಹೆಂಗಿದ್ರು ಮ್ಯಾಟ್ರಿಕ್ಸ್ ಅಡಿಷನ್ ಎಲ್ಲ ಪ್ರಾಪರ್ಟಿಗಳು ಒಬೆ ಮಾಡುತ್ತೆ ಅದು. ಸೊ ಬೇಗ ನಾವೇನ್ ಮಾಡ್ಕೊಂಡ್ಬಿಡ್ತೀವಿ, ಇದು ಕರೆಕ್ಟ್ ಇದೆ, ಅವಾಗ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು, ಆ ತರ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ದಿಸ್ ಡಸ್ ನಾಟ್ ಒಬೇ. ಬಟ್ ಏನಾಗುತ್ತೆ? ಮ್ಯಾಟ್ರಿಕ್ಸ್ ಅಡಿಷನ್ ಒಬೇ ಮಾಡುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ಗಳು ಯಾವ್ಯಾವ್ದು? ಥರ್ಡ್ ಅಂಡ್ ಫೋರ್ತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ಸ್. ಹಾಗಾದ್ರೆ ಆಪ್ಷನ್ ಯಾವ್ದಾಯ್ತು? ಆಪ್ಷನ್ ಡಿ. ಓಕೆ, ಸಮ್ಟೈಮ್ಸ್ ಏನ್ ಮಾಡ್ಬಿಡ್ತಾನೆ, ಬೇಕು ಅಂತಾನೆ ಆಲ್ ಆಫ್ ದ ಎಬೋ ಅಂತ ಕೊಟ್ಬಿಡೋದು. ಸೊ ಬೇಗ ಏನ್ ಮಾಡ್ಬಿಡ್ತಾರೆ ಹುಡುಗರು, ಈ ತರ ಮೈನ್ಯೂಟ್ ಥಿಂಗ್ಸ್ ನ ಓದಲ್ಲ ಯಾರು. ಈಗ ಮೇಜರ್ಲಿ ನೀವೆಲ್ಲ ಏನ್ ಫೋಕಸ್ ಮಾಡ್ತೀರಾ? ಅಡಿಷನ್ ಫೋಕಸ್ ಮಾಡಿರ್ತೀರಾ, ಸಬ್ಟ್ರಾಕ್ಷನ್ ಫೋಕಸ್ ಮಾಡಿರ್ತೀರಾ, ಮಲ್ಟಿಪ್ಲಿಕೇಶನ್ ಈ ತರದ ಫೋಕಸ್ ಮಾಡಿರ್ತೀರಾ. ಈ ಸ್ಟೇಟ್ಮೆಂಟ್ ಗಳನ್ನ ನೀವು ಓದಲ್ಲ ಯಾರು. ಬಟ್ ಈಗ ಬರ್ತಿರೋ ಪೇಪರ್ಗಳಲ್ಲಿ ಏನ್ ಮಾಡ್ತಾ ಇದ್ದೇನೆ, ಒಂದ್ ಕ್ವಶನ್ ಈ ಸ್ಟೇಟ್ಮೆಂಟ್ ಮೇಲೆ ಕೊಡ್ತಾ ಇರೋದು. ಓಕೆ, ಸೊ ಬರ್ಕೊಂಡ್ರೆ ಎಲ್ಲರೂ ಎರೇಸ್ ಮಾಡ್ಬೋದಾ? ಬರ್ಕೊಂಡಿದ್ದೀರಾ? See, please use blue and black color pen. Next question ಬರ್ಕೊಳ್ಳಿ. Which of the following
are skew symmetric. Okay, 1 minute. Which of the following are example for a example for a skew symmetric? Which of the following are example for a skew symmetric? Okay. Option A 1 3 3 1. Option B 1 4 5 2 1 0 0 1 6. Option C 0 1 5 -1 4 6 -5 -6 1. Option D 0 4 5 -4 6 0 6 -5 -6 0. Option E ಡಿನಾ ಶೋರಾ ಯಾಕೆ ಡಯಾಗ್ನಲ್ ಎಲಿಮೆಂಟ್ಸ್ 0 ಇದೆ ಅಂಡ್ ಆಲ್ಸೋ ಆಫ್ಟರ್ ಡೂಯಿಂಗ್ ಟ್ರಾನ್ಸ್ಪೋಸ್ ಮೈನಸ್ ಸಿಂಬಲ್ ನಾವು ಆಚೆ ತೆಗೆದ್ರೆ ಗಿವನ್ ಮ್ಯಾಟ್ರಿಕ್ಸ್ ತರನೇ ಆಗುತ್ತಲ್ವಾ ಇದು ಬರೋದಿಲ್ವಾ ಆಪ್ಷನ್ ಸಿ ಶೋರಾ ಓಕೆ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಈಗ ನಾನಿದು ಸ್ಕ್ಯೂ ಸಿಮೆಟ್ರಿಗೆ ನಾನೊಂದು ಈ ತರ 4 ಆಪ್ಷನ್ ಬರ್ಸ್ಬಿಟ್ಟು ನಿಮಗೆ ಈ ಆಪ್ಷನ್ ಅಂತ ತೋರಿಸಿದ್ನಪ್ಪ ಅಲ್ವಾ ಈಗ ನೀವೇ ಒಂದು ಕ್ವಶನ್ ಫ್ರೇಮ್ ಮಾಡಬೇಕು ಏನು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ ಫಾರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕ್ವಶನ್ ಹಾಕೋಬೇಕು ಅದ್ರಲ್ಲಿ ಏನ್ ಮಾಡ್ಬೇಕು 3 ಎ ಬಿ ಸಿ ಆಪ್ಷನ್ಗಳು ಏನಾಗಿರ್ಬೇಕು ಸಿಮೆಟ್ರಿಕ್ ಆಗಿರಬಾರ್ದು ಬಟ್ ಒಂದು ಆಪ್ಷನ್ ಮಾತ್ರ ಏನಾಗಿರ್ಬೇಕು ಸಿಮೆಟ್ರಿಕ್ ಆಗಿರ್ಬೇಕು ನೀವೇ ಎಕ್ಸಾಂಪಲ್ ಮಾಡಿ ಅದಕ್ಕೆ ರೂಲ್ ಗೊತ್ತಾಗಿದೆ ಈಗ ಆಮೇಲೆ ಸಿಮೆಟ್ರಿಕ್ ಮಾಡ್ತಿರ್ಬೇಕಾದ್ರೆ ಬರೀ ಪಾಸಿಟಿವ್ ಎಲಿಮೆಂಟ್ಸ್ ಹಾಕೋಬೇಕಂತ ಏನಿಲ್ಲ ಓಕೆ ನೆಗೆಟಿವ್ ಎಲಿಮೆಂಟ್ಸ್ ಕೂಡ ಹಾಕೋಬಹುದು ಆದ್ರೆ ಏನು ಟ್ರಾನ್ಸ್ಪೋಸ್ ಮಾಡಿದಾಗ್ಲೂ ಕೂಡ ಅದೇನಾಗಿರುತ್ತೆ ಎಲ್ಲಿ ನೆಗೆಟಿವ್ ಸಿಂಬಲ್ ಇದೆ ಅಲ್ಲಿ ನೆಗೆಟಿವ್ ಸಿಂಬಲ್ ಬರಬೇಕು ಓಕೆ ಇವಾಗ ಈ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಸ್ಟೇಟ್ಮೆಂಟ್ಸ್ ಅರ್ಥ ಆಗಿದೆಯಾ ಫೈನ್ ನೆಕ್ಸ್ಟ್ ಹೆಡ್ಡಿಂಗ್ ಬಂದ್ಬಿಟ್ಟು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಬರೀ ಈಕ್ವಲ್ ಮ್ಯಾಟ್ರಿಕ್ಸ್
ಈಕ್ವಲ್ ಮ್ಯಾಟ್ರಿಕ್ಸ್. 1 minute. ಆನ್ಲೈನ್ ಅವರು ಯಾರಿಗೆ ಇವಾಗ ಲಿಂಕ್ ಓಪನ್ ಆಗಿದೆ, ಡೋಂಟ್ ವರಿ, ಈಗ ಫಸ್ಟ್ ಇಂದ ಮಾಡಿರೋದು ರೆಕಾರ್ಡ್ ಆಗಿರುತ್ತೆ. ಹೇಗಿದ್ರು ರೆಕಾರ್ಡ್ ಆಗಿರೋದನ್ನ ಮತ್ತೆ ನಾನು ವಿಡಿಯೋ ಪೋಸ್ಟ್ ಮಾಡ್ತೀನಿ, ನೋಡ್ಬಿಟ್ಟು ನೋಟ್ಸ್ ಮಾಡ್ಕೋಬಹುದು. ಓಕೆ, ಈಗಿಂದ ಕಂಟಿನ್ಯೂಯೇಷನ್ ಮಾಡ್ಕೊಳ್ಳಿ. ಈಕ್ವಲ್ ಮ್ಯಾಟ್ರಿಕ್ಸ್, ವಾಟ್ ಯು ಮೀನ್ ಬೈ ಈಕ್ವಲ್ ಮ್ಯಾಟ್ರಿಕ್ಸ್? ಈಕ್ವಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ಈಕ್ವಲ್ ಅಂತ ನಾವ್ ಯಾವಾಗ ಹೇಳ್ತೀವಿ? ಓಕೆ, ಆರ್ಡರ್ ಅಂಡ್ ಕರಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್ ಇದ್ದಾಗ ಇನ್ ಮ್ಯಾಟ್ರಿಕ್ಸ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಆತರ ಹೇಳ್ತೀವಿ. ಜಸ್ಟ್ ನಾವು ಈಕ್ವಲ್ ಅಂತ ಯಾವಾಗ ಹೇಳ್ತೀವಿ? ಈಗ ಫಾರ್ ಎಕ್ಸಾಂಪಲ್ 1000 rupees ಇದೆ, ಇಬ್ರಿಗೆ ಈಕ್ವಲ್ ಆಗಿ ಡಿವೈಡ್ ಮಾಡಿ ಅಂತಂದ್ರೆ ಎಷ್ಟು ಡಿವೈಡ್ ಮಾಡ್ತೀರಾ? 500 ಮತ್ತೆ 500, ರೈಟ್? ಅದನ್ನ ನಾವು 500 ಅಂತ ಇದ್ರೆ ಮಾತ್ರ ಈಕ್ವಲ್ ಅಂತ ಹೇಳ್ತೀವಿ. ಅದೇ ಒಬ್ಬರಿಗೆ 450 ಕೊಟ್ಟು ಇನ್ನೊಬ್ಬರಿಗೆ 550 ಕೊಟ್ಟರೆ ಈಕ್ವಲ್ ಅಂತ ಹೇಳ್ತೀವ? ಇಲ್ವಾ? ಇಲ್ಲ ತಾನೆ. ಸೊ ಇಲ್ಲಿ ಈಕ್ವಲ್ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಸೇಮ್ ಇರಬೇಕು, ಜೊತೆಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಏನಾಗಿರ್ಬೇಕು? ಸೇಮ್ ಇರಬೇಕು. ಈಗ ಎಕ್ಸಾಂಪಲ್, A is equal to 141015, B is equal to same 141015. ನೋಡೋದಕ್ಕೆ ಆ ತರ ಇದೆ, ಸೇಮ್ ಇದೆಯಾ? ಏನಾದ್ರು ವ್ಯಾಲ್ಯೂಸ್ ಚೇಂಜ್ ಇದೆಯಾ? ಸೈನ್ ಚೇಂಜ್ ಇದೆಯಾ? ಆರ್ಡರ್ ಏನಿದೆ ಇಲ್ಲಿ? 2 ಕ್ರಾಸ್, ಯಾವಾಗ್ಲೂ ಫಸ್ಟ್ ರೋಸ್ ಹೇಳ್ಬೇಕು, ದೆನ್ ಕಾಲಮ್ಸ್. ಓಕೆ, RC ಅಂತ ನೆನ್ಪಿಟ್ಕೊಂಡ್ಬಿಡಿ. RC, ರೋಸ್, ಕಾಲಮ್ಸ್. ಸೊ ಇಲ್ಲಿ ಎಷ್ಟು ರೋಸ್ ಇದೆ? 2 ರೋಸ್ ಇದೆ. ಎಷ್ಟು ಕಾಲಮ್ಸ್ ಇದೆ? 3 ಕಾಲಮ್ಸ್. ಇಲ್ಲಿ ಎಷ್ಟು ರೋಸ್ ಇದೆ? ಇಲ್ಲಿ ಎಷ್ಟು ಕಾಲಮ್ಸ್ ಇದೆ? ಓಕೆ, ಇದನ್ನ ನಾವೇನಂತ ಹೇಳ್ತೀವಿ? ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆ, ನೀವ್ ಒಂದೆರಡು ಎಕ್ಸಾಂಪಲ್ ಬರೀರಿ ಈ ತರ. ಎಷ್ಟನ ರೋಸ್ ಇರ್ಲಿ, ಎಷ್ಟನ ಕಾಲಮ್ಸ್ ಇರ್ಲಿ, ಒಟ್ನಲ್ಲಿ ಇದು ಸೇಮ್ ಇರಬೇಕು. ಆರ್ಡರ್ ಜೊತೆಗೆ ಎಲಿಮೆಂಟ್ಸ್ ಕೂಡ ಸೇಮ್ ಇರಬೇಕು. ಬರ್ಕೊಂಡು ನೀವೊಂದೆರಡು ಎಕ್ಸಾಂಪಲ್ ಬರೀರಿ ಅದಕ್ಕೆ. ಬರ್ದಾಯ್ತಾ? ಓಕೆ, ದೆನ್ ನೆಕ್ಸ್ಟ್ ಹೆಡ್ಡಿಂಗ್, ಈಕ್ವಲ್ ಸೈಜ್. ಈಕ್ವಲ್ ಸೈಜ್. ಓಕೆ, ಈಕ್ವಲ್ ಸೈಜ್ಗೆ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಎಲಿಮೆಂಟ್ಸ್ ಯಾವ್ದಾದ್ರೂ ಇರ್ಲಿ ಇನ್ಸೈಡ್ ಎ ಮ್ಯಾಟ್ರಿಕ್ಸ್, ಎಲಿಮೆಂಟ್ಸ್ ಬೇರೆ ಏನಾದ್ರೂ ಇರ್ಲಿ, ಬಟ್ ಒಟ್ನಲ್ಲಿ ಸೈಜ್ ಏನಾಗಿರ್ಬೇಕು? ಮೀನ್ಸ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಿರ್ಬೇಕು? ಸೇಮ್ ಇರ್ಬೇಕು ಅಂತ. ಈಗ ಎಕ್ಸಾಂಪಲ್, A is equal to 132 015 ಅಂತ ಬರ್ದಿದ್ದೀನಿ. ಓಕೆ, ದೆನ್ B is equal to 014 -115 ಅಂತ ಬರ್ದಿದ್ದೀನಿ. ಓಕೆನಾ? ಸೊ ಇಲ್ಲಿ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಿದೆ? 2 x 3 ಇದೆ. ಇಲ್ಲಿನೂ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನಿದೆ? 2 x 3 ಇದೆ. ಈ ಆರ್ಡರ್ಸ್ ಏನಿದ್ರೆ ಮಾತ್ರ ನಾವು ಈಕ್ವಲ್ ಸೈಜ್ ಅಂತ ಹೇಳ್ತೀವಿ. ಬರೀ ಈಕ್ವಲ್ ಅಂತ ವರ್ಡ್ ಮೆನ್ಷನ್ ಮಾಡಿದ್ರೆ ಏನಾಗಿರ್ಬೇಕು? ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಏನಾಗಿರ್ಬೇಕು? ಸೇಮ್ ಇರಬೇಕು. ಅದಷ್ಟೇ ವರ್ಡ್ ಮೀನ್ಸ್ ಏನು ಚೇಂಜಸ್ ಇರುತ್ತೆ. ಲಾಸ್ಟ್ ಟೈಮ್ ನಾನು ಟೆಸ್ಟ್ ಕೊಟ್ಟಾಗ ಅಲ್ಲಿ ಕೇಳಿದ್ದೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ ಫಾರ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಥವಾ ಈಕ್ವಲ್ ಸೈಜ್ ಮ್ಯಾಟ್ರಿಕ್ಸ್? ಅದೊಂದು ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೇಳಿದ್ದೆ ನಿಮಗೆ. ಈ ಟಾಪಿಕ್ ಗೊತ್ತಿತ್ತು ಅಂದಿದ್ರೆ ಅದನ್ನ ಕರೆಕ್ಟ್ ಆಗಿ ನೀವು ಆಪ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಮತ್ತೆ ರಿಪೀಟ್ ಆಗುತ್ತೆ ಕ್ವಶನ್. ಒಟ್ಟಲ್ಲಿ ಟಾಪಿಕ್ ಅರ್ಥ ಮಾಡ್ಕೊಂಡಿದ್ದೀರಾ? ಇದನ್ನ ಈಕ್ವಲ್ ಅಂದ್ರೆ ಈಕ್ವಲ್ ಸೈಜ್ ಅಂತಂದ್ರೆ ಏನೋ. ಓಕೆ, ಸೊ ನೀವು ಒಂದೆರಡು ಎಕ್ಸಾಂಪಲ್ ಬರೀರಿ.
ಓಕೆ, ಎರೇಸ್ ಮಾಡ್ಬೋದಾ ಇದನ್ನ? ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸಿಂಗ್ಯುಲರ್ ಅಂತ ಅಂದ್ಬಿಟ್ಟು ವರ್ಡ್ ಮೆನ್ಷನ್ ಮಾಡಿದ್ವಿ, ನೆನಪಿದ್ಯಾ? ಸೊ ವಾಟ್ ಈಸ್ ಸಿಂಗ್ಯುಲರ್? ಝೀರೋ. ವಾಟ್ ಈಸ್ ಝೀರೋ? ಎಕ್ಸಾಕ್ಟ್ಲಿ, ಡಿಟರ್ಮಿನೆಂಟ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ವಾಟ್? ಝೀರೋ. ಅದನ್ನ ನಾವೇನಂತ ಹೇಳ್ತೀವಿ? ಸಿಂಗ್ಯುಲರ್ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ. ಅಂಡ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಬರೀ 2x2 ಮ್ಯಾಟ್ರಿಕ್ಸ್ ಮಾತ್ರ ಡಿಸ್ಕಷನ್ ಮಾಡಿದ್ವಿ, ರೈಟ್? ಸೊ ಇವತ್ತು ನಾನು 3x3 ಮ್ಯಾಟ್ರಿಕ್ಸ್ ಮಾಡಿಸ್ತೀನಿ, ಡಿಟರ್ಮಿನೆಂಟ್ ಟಾಪಿಕ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಒಂದು ಕಂಪಲ್ಸರಿ ಕ್ವಶನ್ ಇದ್ದೇ ಇರುತ್ತೆ ಇದ್ರಲ್ಲಿ. ಓಕೆ, ಬರ್ತದೆ. ಡಿಟರ್ಮಿನೆಂಟ್ 3x3 ಮ್ಯಾಟ್ರಿಕ್ಸ್ ಅಂತ ಬರ್ಕೊಳ್ಳಿ. ಡಿಟರ್ಮಿನೆಂಟ್ 3x3 ಮ್ಯಾಟ್ರಿಕ್ಸ್. A is equal to 1, 3, 4, 0, 2, 1, 4, 1, minus 1. Find determinant of A. Find determinant of A. ಓಕೆ, ಬೋರ್ಡ್ ನೋಡಿ ಎಲ್ಲರೂ. ಡಿಟರ್ಮಿನೆಂಟ್ ಆಫ್ ಎ ಈ ತರನಾದ್ರೂ ಕೇಳ್ಬೋದು, ಅಥವಾ ಇನ್ನೊಂದೇನಂತ ಹೇಳಿದೀನಿ, ಬಿಟ್ವೀನ್ ಟು ಸ್ಟ್ರೈಟ್ ಲೈನ್. ಈ ತರ ಕೇಳಿದ್ರು ಡಿಟರ್ಮಿನೆಂಟ್ ಅಂತಾನೆ ಅರ್ಥ, ಈ ತರ ಕೇಳಿದ್ರು ಡಿಟರ್ಮಿನೆಂಟ್ ಅಂತಾನೆ ಅರ್ಥ. ಓಕೆ, ಬೋರ್ಡ್ ನೋಡ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು, ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಬರೀರಿ. 1, 3, 4, 0, 2, 1, 4, 1, minus 1. ಓಕೆ, ಬಿಟ್ವೀನ್ ಟು ಸ್ಟ್ರೈಟ್ ಲೈನ್ ಅಲ್ಲೇ ಬರಿಬೇಕು, ಅದನ್ನ ನಾವು ಡಿಟರ್ಮಿನೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಡಿಟರ್ಮಿನೆಂಟ್ ಮಾಡುವಾಗ ಫಸ್ಟ್ ರೋನ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್. ಓಕೆ, ಸೊ ಇವಾಗ 1 ತಲೆ ಮೇಲೆ ಏನ್ ಸಿಂಬಲ್ ಇದೆ? ಪ್ಲಸ್ ಸಿಂಬಲ್ ಇದೆ. ಇಲ್ಲ, +1 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡ್ಬಿಟ್ಟು ಎಲಿಮೆಂಟ್ಸ್ ಹೇಳಿ. ಏನೇನಿದೆ? 2, 1, 1, minus 1. Okay, 2, 1, 1, minus 1. Okay, then 3 ತಲೆ ಮೇಲೆ ಏನ್ ಸಿಂಬಲ್ ಇದೆ? -3. ಸೊ ಅಗೇನ್ 3 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡ್ಬಿಟ್ಟು ಹೇಳಿ. 0, 1, 4, minus 1. 0, 1, 4, minus 1. Okay, then 4 ತಲೆ ಮೇಲೆ ಏನ್ ಸಿಂಬಲ್ ಇದೆ? ಸೊ +4 ಇಂಟು ಅಗೇನ್ 4 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿ ಹೇಳಿ. 0 to 1, 0 to 4, 1. ಓಕೆ, ಒಟ್ಟಲ್ಲಿ ನೀವು ಯಾವ ಎಲಿಮೆಂಟ್ ಇಂದ ಬರೀತಾ ಇದ್ದೀರಾ ಆ ರೋ ಅಂಡ್ ಕಾಲಮ್ ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಬೇರೆ ಎಲಿಮೆಂಟ್ಸ್ ನ ಬರ್ಕೋಬೇಕು. ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನು ಅಂತಂದ್ರೆ, ಲಾಸ್ಟ್ ಕಾಲಮ್ ಬರೀತಿರ್ಬೇಕಾದ್ರೆ ಅದೇನೋ ಈ ಕಡೆ ಬರೆಯೋಕ್ ಹೋಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ. ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಏನಾದ್ರೂ ಒಂದು ಸಣ್ಣ ಸಿಂಬಲ್ ಚೇಂಜ್ ಆದ್ರೂ ಆನ್ಸರ್ ಸೇಮ್ ಬರೋದಿಲ್ಲ. ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 1 ಇದೆ, 1 ತಲೆ ಮೇಲೆ ಪ್ಲಸ್ ಸಿಂಬಲ್ ಇದೆ. ಓಕೆ, ಸೊ ಅದಕ್ಕೆ +1. ಓಕೆ, ಸೊ 1 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿದ್ರೆ ಉಳಿತಕ್ಕಂಥ ಎಲಿಮೆಂಟ್ಸ್ ಏನು? 2, 1, 1, minus 1. ಕರೆಕ್ಟ್ ಆಗಿ ಬರ್ತಿದ್ದೀರಾ. ದ ನೆಕ್ಸ್ಟ್ ಇಲ್ಲಿ 3 ಇದೆ. ಇನ್ ಕೇಸ್ ಇಲ್ಲೇನಾದ್ರೂ ಮೈನಸ್ ಇದ್ದಿದ್ರೆ, ಸಿಂಬಲ್ -3 ಇದ್ದಿದ್ರೆ, ಮೈನಸ್ ಇಂಟು ಮೈನಸ್ ಏನಾಗ್ತಾ ಇತ್ತು? ಅವಾಗ ನೀವು ಇಲ್ಲಿ ಪ್ಲಸ್ ಬರೀತಾ ಇದ್ರಿ. ಬಟ್ ಇಲ್ಲೇನಾಗಿದೆ? ಪ್ಲಸ್ ಇದೆ. ಏನು ಸಿಂಬಲ್ ಇಲ್ಲ ಅಂದ್ರೆ ನಾವೇನಂತ ತಿಳ್ಕೊಬೇಕು? ಪ್ಲಸ್. ಸೊ ಪ್ಲಸ್ ಇಂಟು ಮೈನಸ್ ಏನು? ಮೈನಸ್. ಅದಕ್ಕೆ -3. ಓಕೆ, ಈಗ 3 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿ. ಸೊ ಎಲಿಮೆಂಟ್ಸ್ ಏನೇನಿದೆ? 0, 1, 4, -1. ದ ನೆಕ್ಸ್ಟ್ ಕಮಿಂಗ್ ಟು ಥರ್ಡ್. ಇಲ್ಲಿ 4 ತಲೆ ಮೇಲೆ ಏನ್ ಸಿಂಬಲ್ ಇದೆ? ಪ್ಲಸ್. ಅದಕ್ಕೆ +4. 4 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? 0 to 4, 1. ಇಷ್ಟು ಅರ್ಥ ಆಗಿದೆಯಾ? ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್ ನೋಡಿ. 1 ಇದೆ, ಸೊ 1 ಇಂಟು 2 ಇಂಟು -1 ಏನು? ವಾಟ್ ಇಸ್ 2 ಇಂಟು -1? -2. -2. ದೆನ್ ಪುಟ್ ಎ ಮೈನಸ್ ಸಿಂಬಲ್. ಡಿಟರ್ಮಿನೆಂಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ತಾನೆ, ಫಸ್ಟ್ ಈ 2 ಎಲಿಮೆಂಟ್ ನ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಮೈನಸ್ ಸಿಂಬಲ್ ಹಾಕ್ಲೇಬೇಕು. ಅದಾದ್ಮೇಲೆ ಈ 2 ಎಲಿಮೆಂಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 1 ಇಂಟು 1 ಏನು? 1. ದೆನ್ ಇಲ್ಲಿ -3 ಇದೆ, -3.
0 into -1 ಏನು 0. Then minus symbol 1 into 4 ಏನು 4. Then next plus 4 into 0 into 1 ಏನು 0 minus 2 into 4 ಏನು 6 ಅಂತ ಬರೆದು ಬಿಟ್ಟಿರಾ. ಸೊ 2 4 is 8. ಇಲ್ಲಿ ಅರ್ಥ ಆಯ್ತಾ ಎಲ್ಲರಿಗೂ? ಡೌಟ್ ಇದೆಯಾ? ಯಾವಾಗ್ಲೂ ಈ ಎಲಿಮೆಂಟ್ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಮೈನಸ್ ಸಿಂಬಲ್ ಹಾಕ್ಬೇಕು, ದೆನ್ ಅದರ್ 2 ಎಲಿಮೆಂಟ್ಸ್ ಮಲ್ಟಿಪ್ಲಿಕೇಶನ್. ಓಕೆ, ನಾವು -2 -1 ಏನಾಗುತ್ತೆ -3. ಓಕೆ, ಸೇಮ್ ಸಿಂಬಲ್ ಇತ್ತು ಅಂತಂದ್ರೆ ವಿ ಶುಡ್ ಆಡ್, ಬಟ್ ವಿ ಶುಡ್ ಪುಟ್ ಎ ಮೈನಸ್ ಸಿಂಬಲ್. ಅಲ್ಲಿ ಮೈನಸ್ ಸಿಂಬಲ್ ಇದ್ರೆ ಮೈನಸ್ ಸಿಂಬಲ್. ಸೊ -3 into 1 ಏನು -3 into 1 ಮಲ್ಟಿಪ್ಲಿಕೇಶನ್ -3. ದ ನೆಕ್ಸ್ಟ್ 0 -4 ಏನು -4. -4 into -3 ಏನಾಗುತ್ತೆ +12. ಬಿಕಾಸ್ ಮೈನಸ್ ಇಂಟು ಮೈನಸ್ ಏನು +12. ದ ನೆಕ್ಸ್ಟ್ ಇಲ್ಲಿಗೆ ಬರೋಣ. 0 -8 ಏನು -8. -8 into +4 ಏನು -8 into 4. ಪ್ಲಸ್ ಇಂಟು ಮೈನಸ್ ಏನು -8 4 ಎಷ್ಟು 32. ಟೇಬಲ್ಸ್ ಕಲ್ತ್ಕೊಳ್ಳಿ. 8 4 ಎಷ್ಟು 32. ಸೊ -32. ಈಗ ಇದನ್ನ ಸಾಲ್ವ್ ಮಾಡ್ಬೇಕಲ್ವಾ? ಲಾಸ್ಟ್ ಒನ್ -32 -3 ಎಷ್ಟಾಗುತ್ತೆ -35. -35 ನಲ್ಲಿ +12 ನ ಲೆಸ್ ಮಾಡಬೇಕು. ಬಿಕಾಸ್ ಎರಡು ಆಪೋಸಿಟ್ ಸಿಂಬಲ್ ಇದೆ, ಸಬ್ಟ್ರಾಕ್ಷನ್ ಅಲ್ವಾ? ಸೊ 5 ಅಲ್ಲಿ 2 ಹೋದ್ರೆ ಎಷ್ಟು 3. 3 ಅಲ್ಲಿ 1 ಹೋದ್ರೆ ಎಷ್ಟು 2. ಸಿಂಬಲ್ ಏನು ಮೈನಸ್, ಬಿಕಾಸ್ 35 ಇಸ್ ಎ ಗ್ರೇಟರ್ ನಂಬರ್ ಅಲ್ವಾ? ಸೊ ಗ್ರೇಟರ್ ನಂಬರ್ ಸಿಂಬಲ್ ಇಸ್ ಮೈನಸ್. ಸೊ ಅದಕ್ಕೆ ಇದು -23. ಅರ್ಥ ಆಯ್ತಾ? ಆಪ್ಷನ್ ಅಲ್ಲಿ ಬೇಕು ಅಂತಾನೆ ಮೈನಸ್ ಸಿಂಬಲ್ ಕೊಡೋದಿಲ್ಲ. ಸಮ್ ಟೈಮ್ಸ್ 23 32 ಈ ತರ ಇಂಟರ್ಚೇಂಜ್ ಮಾಡ್ತಾ ಇರ್ತಾರೆ. ನೀವಿಲ್ಲಿ ಏನಾದ್ರೂ ಸೈನ್ಗಳು ಚೇಂಜ್ ಮಾಡಿದ್ರೆ ಅಲ್ಲಿರೋ ಆನ್ಸರ್ ಅಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ, ಬಟ್ ಅದೇ ಕರೆಕ್ಟ್ ಆನ್ಸರ್ ಆಗಿರಲ್ಲ ಅಷ್ಟೇ. ಓಕೆ, ಬರ್ಕೊಳ್ಳಿ. ಎರೇಸ್ ಮಾಡೋದಾ ಇದನ್ನ? ಬರ್ಕೊಂಡಿದ್ದೀರಾ? ಡೈರೆಕ್ಷನ್ ಅಲ್ಲಿ ಹೆಂಗ್ ತೋರಿಸಿದೀನೋ ಹಂಗೆ ಬರ್ಕೊಳ್ಳಿ. ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಯಾವ್ದಾವ್ದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು ಅಂತ. ಅದಕ್ಕೆ ಡೈರೆಕ್ಷನ್ಗಳು ತೋರಿಸಿದೀನಿ. ಕ್ವಶನ್ ಪೇಪರ್ ಪ್ರಾಬ್ಲಮ್ ಐ ಗೆಸ್ 2018 ಸಮಥಿಂಗ್ ಆ ಇಯರ್ದು. ಎರೇಸ್ ಮಾಡ್ತೀನಿ ಇದನ್ನು. If A is equal to x 2 0 1 minus 1 1 0 2 minus 1 is a singular matrix. Is a singular matrix.
then the value of x is dash. Value of x is dash. Option A -2. Option B 0. Option C 1/2. Option D 2. ಬರ್ಕೊಂಡ್ರಾ ಬೋರ್ಡ್ ನೋಡಿ. ಸೊ ಫಸ್ಟ್ ಆಫ್ ಆಲ್ ಈಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಅಗೇನ್ ವಾಟ್ ಇಸ್ ದ ರೂಲ್? ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ತಕ್ಷಣ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ವಾಟ್? 0. ಸೊ ನಾನು ಇದನ್ನ ಯಾವ ತರ ಬರ್ಕೋತೀನಿ ನೋಡಿ. ಸರಿ, x 2 0 1 -1 1 0 2 -1 is equal to what? 0. Fine. The next step ಅಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೋತೀನಿ. ಎಕ್ಸ್ ತಲೆ ಮೇಲೆ ಏನ್ ಸಿಂಬಲ್ ಇದೆ? ಪ್ಲಸ್. ಸೊ ಪ್ಲಸ್ ಎಕ್ಸ್. ಈಗ ಎಕ್ಸ್ ಇರ್ತಕ್ಕಂತ ಕಾಲಮ್ ಅಂಡ್ರೋ ಕ್ಲೋಸ್ ಮಾಡಿ ಹೇಳಿ. -1 1 -1. ದೆನ್ 2 ತಲೆ ಮೇಲೆ ಸಿಂಬಲ್ ಏನಿದೆ? ಮೈನಸ್. ಸೊ -2 ಇಂಟು 2 ಇರ್ತಕ್ಕಂಥ ಕಾಲಮ್ ಅಂಡ್ರೋ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? 1 1 0 -1 1 1 0 -1. ದ ನೆಕ್ಸ್ಟ್ 0 ಇದೆ ಇಲ್ಲಿ. 0 ತಲೆ ಮೇಲೆ ಪ್ಲಸ್ ಸಿಂಬಲ್ ಇದೆ. ಬಟ್ 0 ಇಂಟು ಎನಿಥಿಂಗ್ ಈಸ್ ವಾಟ್? 0ನೇ ಅಲ್ವಾ? ಸೊ ನೀವು ಅದನ್ನೆಲ್ಲ ಏನ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಲಮ್ ಅಂಡ್ರೋ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಆಗಿ 0 ಬಂದಿದೆ ಅಂತಂದ್ರೆ 0 ಇಂಟು ಎನಿಥಿಂಗ್ ಈಸ್ ವಾಟ್? 0 ಅಲ್ವಾ? ಅದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಸ್ ಈಕ್ವಲ್ ಟು ವಾಟ್? 0. ಬಿಕಾಸ್ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ವಾಟ್? 0 ಇದೆ. ದೆನ್ ಇಲ್ಲಿಗೆ ಬರೋಣ. ಎಕ್ಸ್ ಇಂಟು ಮೈನಸ್ ಏನು? ಪ್ಲಸ್. ಸೊ 1 ಇಂಟು 1 ಏನು? 1 ಮೈನಸ್ 2 ಇಂಟು 1 ಏನು? 2. ಅಥವಾ 1 ಇಂಟು 2 ಈಸ್ 2. ನಾನು ಲಾಸ್ಟ್ ಟೈಮ್ ಈ ತರ ಸಿಂಬಲ್ ತೋರಿಸಿದ್ರಲ್ಲ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಬಿಡಿ. ಎರಡು ಒಂದನೇ. 1 ಇಂಟು 2 ಈಸ್ ಆಲ್ಸೋ 2. 2 ಇಂಟು 1 ಈಸ್ ಆಲ್ಸೋ 2. ದ ನೆಕ್ಸ್ಟ್ -2 ಇಂಟು 1 ಇಂಟು -1 ಏನು? -1 ಮೈನಸ್ 0 ಇಂಟು 1 ಅಥವಾ 1 ಇಂಟು 0 ಏನು? 0. ಇಲ್ಲೇನಾದ್ರೂ ಬರಿಬೇಕಾ? ಏನಿಲ್ಲ. 0 ಏನು ಬರೆಯೋಗಿಲ್ಲ. ಈಸ್ ಈಕ್ವಲ್ ಟು 0. ಅದನ್ನ ಮಾತ್ರ ಬರೀಲೇಬೇಕು. ಅರ್ಥ ಆಯ್ತಾ ಇಲ್ಲಿವರೆಗೂ? ದ ನೆಕ್ಸ್ಟ್ 1 -2 ಮೀನ್ಸ್ ವಾಟ್? -1 ಇಂಟು ಎಕ್ಸ್ ಏನು? -1x ಅಥವಾ -x. ದೆನ್ -1 -0 ಮೀನ್ಸ್ ವಾಟ್? -1 ಏನು? ಲೈಕ್ ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. 1 ಇಂಟು 2 ಏನು? 2. means +2 is equal to what? 0. So if you shift -x this side, ಏನಾಗುತ್ತೆ? +x. So therefore x is equal to what? So option ಯಾವುದು? ಇಲ್ಲಿ -x ಇತ್ತು, ಅದಕ್ಕೋಸ್ಕರ ನಾನು ಅದನ್ನ ಆ ಕಡೆ ಶಿಫ್ಟ್ ಮಾಡಿದೆ. ಬಟ್ ಇನ್ ಕೇಸ್ ಇದು +x ಇದ್ದು ಈ ವ್ಯಾಲ್ಯೂನ ಇದು +x ಇದ್ದಿತ್ತು ಅಂದ್ರೆ ನಾವೇನ್ ಮಾಡ್ತಾ ಇದ್ವಿ? ಇದನ್ನ ಆ ಕಡೆ ಶಿಫ್ಟ್ ಮಾಡ್ಕೋತಾ ಇದ್ವಿ. ಬಟ್ ನಮ್ಗೆ ಇಲ್ಲಿ ಎಕ್ಸ್ ನೆಗೆಟಿವ್ ಇದೆ. ಸೊ ಅದಕ್ಕೋಸ್ಕರ -x ನ ಆ ಕಡೆ ಶಿಫ್ಟ್ ಮಾಡಿದೀವಿ. ಅರ್ಥ ಆಯ್ತಾ? ಅಥವಾ +2 ನ ಆ ಕಡೆ ಹೋದ್ರೆ ಏನಾಗುತ್ತೆ? +2 ಆ ಕಡೆ ಹೋದ್ರೆ -2 ಆಗುತ್ತೆ. ಸೊ ಇಲ್ಲೇನಿದೆ? -x ಇದೆ. -x is equal to -2. ಬಟ್ ನಮಗೆ ಬೇಕಾಗಿರೋದು ಓನ್ಲಿ x ವ್ಯಾಲ್ಯೂ ಅಲ್ವಾ? ಅದಕ್ಕೆ ಮೈನಸ್ ಸಿಂಬಲ್ ವಿಲ್ ಗೆಟ್ ಕ್ಯಾನ್ಸಲ್. therefore x is equal to what? 2. ಎರಡರಲ್ಲೂ ಸೇಮೇ ಬರುತ್ತೆ. ಕೆಲವೊಬ್ರು ಈ ತರ ಅರ್ಥ ಮಾಡ್ಕೊಂಡಿರ್ತಾರೆ, ಕೆಲವೊಬ್ರು ಈ ತರ ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ಆನ್ಸರ್ ವಿಲ್ ಬಿ ಸೇಮ್.
ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಬ್ಯಾಚಸ್ ಹೋಗಿ ಸ್ಟಡಿ ಮೆಟೀರಿಯಲ್ ಸೆಕ್ಷನ್ ಗೆ. ಆನ್ಲೈನ್ ಅಲ್ಲಿ ಇರೋರು ನೀವು ಅಷ್ಟೇ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಗಳು ಇದ್ರ ಮೇಲೆ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಲಿಂಕ್ ಪೋಸ್ಟ್ ಮಾಡ್ತೀನಿ.